ಜೈಪುರ್ ಮೇನ್ ಮಾರ್ಕೆಟ್ಗೆ. ಸೊ ಆಟೋ ಬುಕ್ ಮಾಡಿದ್ವಿ, ಆಟೋಯಿಂದ ಹೋದ್ವಿ. ಆ ಗೇಟ್ ಅದು ನೀವು ನೋಡ್ತಿರೋದು. ಆಮೇಲೆ ಒಳಗಡೆ ಹೋದಾಗ ಮಾರ್ಕೆಟು ಎಲ್ಲ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಇದು ಯಾವುದೋ ಒಂದು ಶೂ ಇಷ್ಟ ಆಗಿದ್ದು ನಮಗೆ. ಅದೊಂದು ಶೂ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ 1000 ರೂಪಾಯಿ ಹೇಳ್ದ. ಅದು ಬಿಟ್ಬಿಟ್ಟು ಕ್ಲಿಪ್ಪು, ಬೋಣ್ಣು, ಮಸಿ ಎಲ್ಲ ನೀವು ನೋಡ್ತಿರ್ಬೋದು. ಪೇಮೆಂಟ್ ಮಾಡ್ತಾಯಿದ್ದೀನಿ. ಆ ಅಣ್ಣ ನನಗೆ ಹಿಂದಿನಲ್ಲಿ ನಂಬರ್ ಹೇಳ್ತಾಯಿದ್ರು, ನನಗೆ ಹಿಂದಿನಲ್ಲಿ ಬರೋಲ್ಲ, ಕನ್ನಡ ಇಂಗ್ಲೀಷ್ ಬಿಟ್ಟರೆ ಅಂದ್ಬಿಟ್ಟು. ಆಮೇಲೆ ಅಲ್ಲೊಂದು ಟೆರ್ರಿ ಅಂತ ಸಿಗುತ್ತೆ. ಟೆರ್ರಿ ಅನ್ನೋ ಒಂದು ಚಿಕ್ಕದೊಂದು ಆಟೋ. ಆ ಆಟೋ ಹತ್ಕೊಂಡು ಬೇರೆ ಮಾರ್ಕೆಟ್, ಅಂದರೆ ಅದೇ ಪ್ಲೇಸಲ್ಲಿರೋ ಬೇರೆ ಮಾರ್ಕೆಟ್ಗೆ ಹೋಗಿದ್ದು. ಇಲ್ಲಿ ಅಣ್ಣ ಯಾವುದೋ ಹಾಕ್ತಿದ್ರು ಈ ಚಿಕ್ಕ ಪುಟ್ಟ ಸರಗಳು. ಅಲ್ಲಿ 4 ಸರ ತೊಗೊಂಡ್ವಿ. ಅದಾದಮೇಲೆ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಿಬಿಟ್ಟು ತಿನ್ನೋಕ್ಕೆ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಪಾನಿಪುರಿ ತಿನ್ನೋಕ್ಕೆ ಬಂದ್ವಿ. ಅದಾದಮೇಲೆ ಡ್ರೆಸ್ ನೋಡೋಕೆ ಹೋದ್ವಿ. ಗುರು ಪಾಪ ಅಣ್ಣನಿಗೆ ಬರೋ ಅಂಗಡಿಲಿರೋ ಬಟ್ಟೆ ಎಲ್ಲ ತೆಗೆಸಿ ಕೆಳಗಡೆ ಹಾಕಿದ್ವಿ. ಬಟ್ ಒಂದೇ ಒಂದು ಬಟ್ಟೆ ತೊಗೊಳ್ಲಿಲ್ಲ. ಬೇಡ ಬಾ, ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಅಕ್ಕ. ನೋಡ್ಬೋದು ಇಲ್ಲಿ ಬಳೆಗಳು. ಏನಂದರೆ ಇಲ್ಲಿ ಗಾಜಿನ ಬಳೆನೇ ಸಿಗಲ್ಲ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಗುತ್ತಲ್ಲ ಆ ಥರ ಗಾಜಿನ ಬಳೆನೇ ಸಿಗಲ್ಲ. ಬಿಟ್ಟು ಇನ್ನು ಎಲ್ಲ ಥರ ಬಳೆನೂ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ವಾಶ್ರೂಮ್ಗೆ ಅರ್ಜೆಂಟಾಗಿತ್ತು ಅಂದ್ಬಿಟ್ಟು ಎಲ್ಲ ಹುಚ್ಚು ಉಯ್ಕೊಂಡು ಆಮೇಲೆ ನಾವು ಮತ್ತೆ ಟೆರ್ರಿ ಹಿಡ್ಕೊಂಡು ಮತ್ತೆ ನಾವು ಚಂದ್ರಂದು ಯಾವುದೋ ಮಾರ್ಕೆಟ್ ಅಂತೆ, ಆ ಮಾರ್ಕೆಟ್ಗೆ ಹೋಗಿದ್ದು. ಆ ಮಾರ್ಕೆಟಲ್ಲಿ ಒಂದೇ ಒಂದು ಚೂರು ಜಾಗ ಇಲ್ಲ, ಎಲ್ಲ ಸುಸ್ತಾಗೋಗಿದ್ವಿ. ಆಮೇಲೆ ಓಲೋ ಬುಕ್ ಮಾಡಿದ್ವಿ ಮನೆಗೆ. ಮುಖ ನೋಡ್ತಾ ಇರ್ಬೋದು ನಮ್ಮದು ಹೆಂಗಾಗಿದೆ ಅಂತ. ಬಂದಾಗ ಬೇರೆ ಥರ, ಹೋಗ್ಬೇಕಾರೆ ಹೆಂಗೆ ನಮ್ಮ ಅಕ್ಕ ನಗ್ತಾ ಇದ್ರು. ಆಮೇಲೆ ಫೈನಲಿ ಆಟೋ ಬಂತು. ಯಪ್ಪ ಎಷ್ಟು ಸುಖ ಅಂದರೆ ಜೀವಕ್ಕೆ ಹಂಗೆ ನೆಮ್ಮದಿ ಹೆಂಗೆ ಇಟ್ಟಂಗೆ ನಂಗೆ ಬಂದ್ಬಿಡ್ತು. ಆಮೇಲೆ ಮನೆಗೆ ಹೋದ್ವಿ. ಅಷ್ಟೇ, ಬಾಯ್ ಟಾಟಾ.